ಮಾಡಿಕೊಳ್ಳುವುದಕ್ಕೆ ಸಿದ್ಧ. ಈಗ ನಿನಗೆ ನಂಬಿಕೆ ಬರಬೇಕಿದ್ರೆ ಕೈಯಲ್ಲಿ ಅಗ್ನಿ ಇರ್ತದಂತೆ. ಅಗ್ನಿ ಸಾಕ್ಷಿಯಾಗಿ ಈಗ ಭರವಸೆ ಎನ್ನುವುದು ಮೂಡಿತು. ಮನೇಲಿ ಹೋಗಿ ಧೈರ್ಯದಿಂದ ಮಾತಾಡ್ತೀರಲ್ಲ ನೀವು. ಮಾತಾಡಬೇಕು. ನೀವೆಲ್ಲ ಮನೆಯಲ್ಲಿ ಸುಮ್ಮನೆ ಇದ್ರೆ ಸಮಸ್ಯೆ ದೊಡ್ಡದು. ಅದೇ ನೋಡಿ ಇವತ್ತು ಮಾತಾಡ್ತೇನೆ. ಸರಿ ಮಾತಾಡು. ಮತ್ತೊಂದು ರಹಸ್ಯ ಹೇಳ್ತಾರೆ. ಅವ ಇದ್ದಾನಲ್ಲ ಆ ಹುಚ್ಚ, ನಿನ್ನ ಯಾರು ಭಾವನ? ಹೌದು. ಸರಿ ನಾಲ್ಕು ಬಿಡು. ನಿನ್ನ ಕೈಗೆ ಬೀಳ್ತದೆ ಗೊತ್ತಿದ್ರೆ ಅವನೇ ಮತ್ತೆ ಮದುವೆ ಬೇಡ ಅಂತ ಹೇಳ್ತಾನೆ. ನೋಡು ಅವಕಾಶ ಸಿಗ್ತದೆ ನೋಡ್ತೇನೆ. ಅವಕಾಶ ಸಿಕ್ಕುದಲ್ಲ, ಅವಕಾಶ ನೀವೇ ಮಾಡಿಕೋ. ಗೊತ್ತಾಯ್ತಾ? ಆಯ್ತು ಹೋಗು. ಹೊಟ್ಟೆ ಮಾತ್ರ ನೋವು. ಹೌದಾ? ಅದು ಕಡಿಮೆ ಆಗ್ತದೆ, ಏನಿಲ್ಲ. ಅದು ಪ್ರಥಮ ಚಿಕಿತ್ಸೆ. ಆಯ್ತಪ್ಪ ಸರಿ ಆಯ್ತು. ಗುರುಗಳು ಬೇಗ ಬರಬೇಕು ಅಂತ ಹೇಳಿದ್ದಾರೆ. ಅವನನ್ನು ಕೊಂದು ಹೊತ್ತಷ್ಟಾಯ್ತು. ಈಗ ನನ್ನನ್ನು ಕಾಯ್ತಾ ಇರ್ಬೋದು. ಗುರುಗಳನ್ನು ಕಾಣುವ. ಮಾನ್ಯನಾಗಿದ್ದ ಬಗೆದೆ ತೊಡೆಯ ಹೀನ ನಡೆಯ ಸಮ ವಿರುದ್ಧವ ನೀಗಿದೆಯ ಸ್ವಲ್ಪ ತಡ ಆಯ್ತು ಗುರುಗಳೇ. ಹಂದಿ ಮರಿಯೊಂದು ಕೊಚ್ಚೆ ಬಳಿಯಲ್ಲಿ ಹೋದ್ರೆ ಯಾರೂ ಪ್ರಶ್ನಿಸುವುದಿಲ್ಲ ಮಗು. ದನದ ಕರು ಹೋದ್ರೆ ಎಲ್ಲರ ದೃಷ್ಟಿಯು ಅದರ ಮೇಲೆ ಬೀಳುತ್ತದೆ. ಶಿಸ್ತು ಅನ್ನುವುದು ವ್ಯಕ್ತಿತ್ವವನ್ನು ರೂಪಿಸುವುದಕ್ಕೆ ಒಂದು ಸಾಧನ. ಕ್ಷಣ ಮಾತ್ರದಲ್ಲಿ ನೀನು ಮಾಡಿ ಬರಬಹುದಾದಂತಹ ಕಾರ್ಯ ಕುಂಬೋದರನ ವಧೆ. ಹೌದು, ಕ್ಷಣದಲ್ಲಿ ಬರ್ತೇನೆ ಅಂತ ಹೇಳಿದವ ದಿನ ಆದ್ರೂ ಬರಲಿಲ್ಲ. ಹೇಳುವವರೆಲ್ಲ ಸಮಯಕ್ಕೆ ಸರಿಯಾಗಿ ಬರ್ತೇನೆ ಅಂತ ಹೇಳುದು. ಬಂದ ಮೇಲೆ ಆ ಸಮಯವನ್ನು ಹೊಂದಿಸಿಕೊಳ್ಳುವುದು. ಯಾಕೆ ಮಾಡಿದೆ? ಯಾಕೆ ತಡ ಆಯ್ತು? ಗುರುವರ್ಯ ಗುರುದೇವ ಕೇಳು ಭಿನ್ನ ಪೌವ ನೀನೊರೆದ ಕಾರ್ಯ ಬಗೆದು ಬರುವ ನೀನೊರೆದು ಕಾರ್ಯವಾಗಿದು ಬರುವ ಬೇಳೆ ಪೊರೆದೆ ನಾನೋರ್ವ ಯುವತಿಯ ಪೊರೆದೆ ನಾನೋರ್ವ ಯುವತಿಯ ಆಚರಿತ ಜೊತೆಯ ಕಂಡು ಅಂತಃಕರಣದೋಳು ಪ್ರೇಮವು ಬುದ್ಧಿ ತೀರೆ ಗುರುವೇ ಅಪರಾಧ ಏನು ಗುರುದೇವ ಕೇಳು ಭಿನ್ನಪವ ನೀ ಮುರಿದ ಕಾರ್ಯವಗೈದು ಬರುವ ಗುರುದೇವ ಭಿನ್ನಪವ ಕಾರಣ ಎನ್ನುವುದು ಅವಿನಾದ್ವೈತವಾದಂತಹ ಸಂಬಂಧವುಳ್ಳದ್ದು. ಹಾಗೆ ನಿಮ್ಮ ಶಿಷ್ಯನಾದಂತಹ ಈ ಸತ್ಯವ್ರತ ಕಾರ್ಯಕ್ಕೆ ಹೋದವ ತಡಾಗಿ ಬರಬೇಕು ಅಂತ ಇದ್ರೆ ಅದಕ್ಕೆ ಬಲವಾದ ಕಾರಣವೂ ಉಂಟು. ಮಗು, ನಾನು ನಿಮ್ಮ ಶಿಷ್ಯನಲ್ವಾ? ಖಂಡಿತ. ನಿಮ್ಮಿಂದ ಆಶೀರ್ವಾದ ಪಡೆದು ನೇರ ಹೋದೆ. ಕುಂಬೋದರನ ಬಳಿಗೆ ಹೋಗಿ ಯುದ್ಧ ಸಾರಿದೆ. ಕ್ಷಣ ಮಾತ್ರದಲ್ಲಿ ಕುಂಬೋದರನನ್ನು ವಧಿಸಿದೆ. ನಿಮ್ಮ ಶಿಷ್ಯ ನಾನು. ಹಾಗೆ ಬೇಕು ಅಲ್ಲೋ ಗುರುಗಳೇ? ಆಮೇಲೆ ಆ ಸಂತೋಷದ ವಾರ್ತೆಯನ್ನು ನಿಮ್ಮಲ್ಲಿ ತಿಳಿಸಬೇಕು ಅಂತ ಬರುವಾಗ ರಭಸವಾಗಿ ಹರಿಯುತ್ತಿರುವಂತಹ ನೀರಿನಲ್ಲಿ ಗುರುಗಳೇ ಒಂದು ಆರ್ತನಾದ, ನೀರಿನಲ್ಲಿ ಹೆಣ್ಣಿನ ಧ್ವನಿ, ಕಾಪಾಡಿ 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 ಎಂಬುದಾಗಿ ನೋಡುವಾಗ ರಭಸವಾಗ ಹರಿಯುವ ನೀರಿನಲ್ಲಿ ಒಬ್ಬಾಕೆ ತರುಣಿ ಕೊಚ್ಚಿ ಹೋಗ್ತಾ ಇದ್ಲು ಗುರುಗಳೇ. ಏನು ಮಾಡಿದ ಮಗು? ನಾನು ನಿಮ್ಮ ಶಿಷ್ಯ ಅಲ್ವ ಗುರುಗಳೇ? ಹೌದು. ಹಿಂದೆ ಮುಂದೆ ನೋಡ್ಲಿಲ್ಲ, ನನ್ನ ಪ್ರಾಣದ ಬಗ್ಗೆ ಆಲೋಚನೆ ಮಾಡ್ಲಿಲ್ಲ. ಹರಿಯುತ್ತಿರುವಂತಹ ನೀರಿಗೆ ಒಮ್ಮೆಗೆ ಹಾರಿದೆ. ನಾನು ನಿಮ್ಮ ಶಿಷ್ಯನಲ್ವ ಗುರುಗಳೇ? ಮತ್ತೆ ಅಲ್ಲಿಗೆ ಬಿಡ್ಲಿಲ್ಲ. ಆ ತರುಣಿಯನ್ನು ಎರಡು ಕೈಗಳಿಂದ ಎತ್ತಿ ಮೇಲೆ ದಡಕ್ಕೆ ತಂದು ಅವಳನ್ನು ಮಲಗಿಸಿದೆ ಗುರುಗಳೇ. ನಾನು ನಿಮ್ಮ ಶಿಷ್ಯ ಅಲ್ವ ಗುರುಗಳೇ? ನನ್ನ ಶಿಷ್ಯ. ದಡಕ್ಕೆ ತಂದು ಮಲಗಿಸಿದ್ರೆ ಸಾಕ? ಅವಳ ಪ್ರಾಣ ಉಳಿಬೇಡುವೆ. ಅದಕ್ಕಾಗಿ ಪ್ರಥಮ ಚಿಕಿತ್ಸೆಯನ್ನು ನಿಮ್ಮಿಂದ ಕಲಿತದ್ದನ್ನು ಸದುಪಯೋಗ ಪಡಿಸುವುದಕ್ಕಾಗಿ ಕುಡಿದ ನೀರನ್ನೆಲ್ಲ ಕಾರಿಸಿದೆ ಗುರುಗಳೇ. ನಾನು ನಿಮ್ಮ ಶಿಷ್ಯ ಗುರುಗಳೇ. ಅಲ್ಲಿಗೆ ಒಂದು ಕುತೂಹಲ ಉಂಟಾಯಿತು ಗುರುಗಳೇ. ನಿಮ್ಮಲ್ಲಿ ಬಂದು ಹೇಳಬೇಕು ಅಂತ ಆದ್ರೆ ನಾನು ಯಾರನ್ನು ಕಾಪಾಡಿದ್ದು ಅವಳ ವಿಳಾಸ ಬೇಡುವ?
ಅದನ್ನೊಂದು ತಿಳ್ಕೊಳ್ಳುವ ಎಂಬುದಾಗಿ ಒಂದು ಸ್ವಲ್ಪ ಹೊತ್ತು ಕಾಯ್ತಾ ನಿಂತೆ ಗುರುಗಳೇ. ನಾನು ನಿಮ್ಮ ಶಿಷ್ಯ ಗುರುಗಳೇ. ಶಾಬಾಸ್, ಕಾಯ್ಬೇಕು ಮಗು. ಸ್ವಲ್ಪ ಹೊತ್ತಾದಾಗ ಹಾಗೆ ಅವಳು ಎದ್ದು ಕುಳಿತಳು ಗುರುಗಳೇ. ನನ್ನನ್ನು ನೋಡಿ ನಾಚಿ ನೀರಾಗಿ ಸುಮ್ಮನಾದಳು ಗುರುಗಳೇ. ನಾನು ನಿಮ್ಮ ಶಿಷ್ಯ ಅಲ್ವ ಗುರುಗಳೇ? ಹೌದಪ್ಪ. ಅವಳು ಮಾತಾಡಲಿಲ್ಲ, ನಾನೇ ಮಾತಾಡಿದೆ ಗುರುಗಳೇ. ನೀನು ಯಾರು ಏನು ಅಂತ ಕೇಳಿದೆ. ನೋಡುವಾಗ ಅವಳು ನಮ್ಮತ್ತೇ ಪುರದವಳಂತೆ, ಇದೇ ಊರಿನವಳು, ಸಾಕೇತದವಳು. ಧರ್ಮಪಾಲ ಎನ್ನುವ ವ್ಯಾಪಾರಿಯ ಮಗಳು. ಹಿಮವತಿ ಎಂಬುದಾಗಿ ಅವಳ ಹೆಸರು. ಸಖಿಯರನ್ನು ಸೇರಿಕೊಂಡು ವನವಿಹಾರಕ್ಕೆ ಬಂದವಳು. ಆಮೇಲೆ ಹೂ ಕೊಯ್ಯುವುದಕ್ಕೆ ಮರವನ್ನು ಏರಿದಾಗ ಕಾಲು ಜಾರಿ ಕೆಳಕ್ಕೆ ಬಿದ್ದೆ ನೀರಿಗೆ ಅಂತ ಹೇಳಿದ್ಲು. ನಾನು ನಿಮ್ಮ ಶಿಷ್ಯಲ್ಲ ಗುರುಗಳೇ ಅಲ್ವಾ? ಮತ್ತೆ ಆವಾಗ ಅವಳ ಮುಖವನ್ನು ಸರಿಯಾಗಿ ನೋಡಿದೆ, ಅವಳ ಕಷ್ಟವನ್ನು ಮನವರಿತೆ. ಯಾಕೆ ಅಂತ ಗೊತ್ತಿಲ್ಲ ಗುರುಗಳೇ. ಅವಳನ್ನು ಕಂಡಾಗ ಒಂದು ರೀತಿಯ ಮುಗ್ಧತೆ ಅವಳ ಮುಖದಲ್ಲಿ ಎದ್ದು ಕಂಡಿತು. ನಿಷ್ಕಲ್ಮಶವಾದಂತಹ ಭಾವವನ್ನು ನಾ ಅವಳಲ್ಲಿ ಗುರುತಿಸಿಕೊಂಡೆ. ಅದನ್ನೆಲ್ಲ ಗುರುತಿಸಿದ ತಕ್ಷಣ ನನಗೆ ಅರಿವಿಲ್ಲದಂತೆ ಗುರುಗಳೇ, ನಾ ಮನಸೋತೆ ಗುರುಗಳೇ. ನಾ ನಿಮ್ಮ ಶಿಷ್ಯರಲ್ಲೂ ಗುರುಗಳೇ. ನಾನು ಕೊಟ್ಟ ಶಹಬಾಸಗಿರಿಯನ್ನು ಹಿಂದೆ ಪಡೆದುಕೊಂಡೆ. ಯಾಕೆ ಗುರುಗಳೇ? ಅಲ್ಲಿಗೆ ಮುಗಿಲಿಲ್ಲ. ಮತ್ತೆ ಪರಸ್ಪರ ಮಾತುಕತೆ ನಡೆಯಿತು. ಅವಳ ಸ್ಥಿತಿಗತಿಯನ್ನು ಕಾಣುವಾಗ ಇಂದೊಂದು ದಿನ ನಾ ಕಾಪಾಡಿದೆ, ಮುಂದೊಂದು ದಿನ ಅವಳ ಸ್ಥಿತಿ ಹೀಗೆ ಆಗಬಾರ್ದೆನ್ನುವ ಕಾರಣಕ್ಕಾಗಿ ಅವಳ ದೇಹದಲ್ಲಿ ಪ್ರಾಣ ಇರುವಲ್ಲಿಯವರೆಗೆ ನನ್ನ ಪ್ರಾಣವನ್ನು ರಕ್ಷಣೆ ಮಾಡಿದ ಹಾಗೆ ಅವಳನ್ನು ರಕ್ಷಣೆ ಮಾಡಬೇಕೆನ್ನುವ ಸಂಕಲ್ಪವನ್ನು ತಳೆದು ನಾ ನಿನ್ನನ್ನು ಮದುವೆ ಆಗ್ತೇನೆ ಅಂತ ಅವಳಿಗೆ ಕರ ತಟ್ಟಿ ಭಾಷೆ ಕೊಟ್ಟು ಪ್ರೇಮವೇ ನಿನ್ನಳು ಮರೆದಿದ್ದೀನ. ಪ್ರೇಮವೇ ನಿನ್ನಳು ಮರೆದಿದ್ದೀನ. ಕಾಮಿನಿಯ ಮೈ ಸಿರಿಯ ಕಾಣಲು ಕಾಮ ಕೆರಳಿದ ಪೇಳೆಲ ಪೇಳೆಲ. ನೀನು ಒಂದೊಂದೇ ಮಾತುಗಳನ್ನು ಆಡುತ್ತಾ ಹೋದಾಗ ನನ್ನ ಶಿಷ್ಯನ ಬಗ್ಗೆ ಹೆಮ್ಮೆ ಉಕ್ಕಿ ಬರುತ್ತಾ ಇತ್ತು. ಆದರೆ ಕೊನೆಗಾಗುವಾಗ ನೀನು ಹೇಳಿದ ಮಾತುಗಳನ್ನು ಕೇಳಿದಾಗ ಅಷ್ಟೇ ಕುಗ್ಗಿ ಹೋದೆ ನಾನು. ಯಾಕೆ ಗುರುಗಳೇ? ಯಾರು ಯಾವ ಪ್ರಾಯದಲ್ಲಿ ಯಾವುದನ್ನು ಮಾಡಬೇಕನ್ನುವ ಕಲ್ಪನೆ ಬೇಕು ಮಗು. ಮನುಷ್ಯ ಜೀವನ ಅನ್ನುವುದು, ಅದರಲ್ಲಿ ವಿದ್ಯಾರ್ಥಿ ಜೀವನ ಅನ್ನುವುದೇ ಸುಖಕರವಾದ ಜೀವನ. ವಿದ್ಯಾರ್ಥಿ ಜೀವನ ಅನ್ನುವುದು ಕಳೆದ ಮೇಲೆ ರಾಜಕೀಯವಾದಂತಹ ಜಂಜಾಟವೋ ವ್ಯಾವಹಾರಿಕವಾದಂತಹ ತಾಪತ್ರಯವೋ ಒದಗಿ ಬಂದಾಗ ಮನುಷ್ಯನ ಜೀವನದಲ್ಲಿ ಅದನ್ನು ಹೊಂದಿಸುವುದಕ್ಕೆ ಕಷ್ಟವಾಗಿ ಹೋಗ್ತದೆ. ಅದರಲ್ಲೂ ನೀನು ವಿದ್ಯಾರ್ಥಿಯಾದವನಿಗೆ ಕಲಿಯುವುದೊಂದೇ ಉದ್ದೇಶವಾಗಿರಬೇಕು ವಿನಃ ಪ್ರೇಮ ಅನ್ನುವ ಶಬ್ದದ ಅರ್ಥ ಗೊತ್ತಿರಬಾರದು. ಯಾವ ವಿದ್ಯಾರ್ಥಿ ಆದವ ಕಲಿಯುವ ಹೊತ್ತಿನಲ್ಲಿ ಪ್ರೇಮ ಪಾಶಕ್ಕೆ ಬೀಳ್ತಾನೋ ಮತ್ತೆ ಅವನಿಗೆ ಕಲಿಯುವಂತ ಅರ್ಹತೆಯೂ ಇಲ್ಲ. ಆದ್ದರಿಂದ ಯಾವುದನ್ನು ನೀನು ಮಾಡಬಾರದಿತ್ತೋ ಅದನ್ನು ಮಾಡಿದೆ. ಭಾಷೆಯನ್ನು ಕೊಟ್ಟೆಯ ಮದುವೆ ಆಗ್ತೇನೆ ಅಂತ. ಮದುವೆ ಆಗ್ತೇನೆ ಎಲ್ಲಿ ಕೂರಿಸ್ತಿ ಮಗು? ನಮ್ಮ ಸ್ಥಾನದಲ್ಲಿ, ನನ್ನ ಕುಳಿತುಕೊಳ್ಳುವ ಸಿಂಹಾಸನದಲ್ಲಿ ಗುರುಗಳೇ. ಸೂರ್ಯವಂಶದ ಅರಸುಗಳು ಬಾಳಿದಂತಹ ಸಿಂಹಾಸನವನ್ನು ಏರಿ ರಾಜ್ಯಭಾರವನ್ನು ಮಾಡಿದಂತಹ ಕ್ಷೇತ್ರ ಮಗು ಅದು. ಇದುವರೆಗೆ ಸೂರ್ಯವಂಶದವರು ಯಾರು ವೈಶ್ಯಕನ್ಯೆಯನ್ನು ವಿವಾಹವಾದದ್ದಿಲ್ಲ. ನಾಳೆ ನೀನು ಆ ಸಿಂಹಾಸನದಲ್ಲಿ ಅವಳನ್ನು ಕೂರಿಸಿದೆ ಅಂತ ಆದ್ರೆ ನಾವು ಬರಬೇಕೋ ಬೇಡವ? ಅಲ್ಲಿಗೆ ಬರಬೇಕು. ಆಶೀರ್ವಾದ ಮಾಡಬೇಕೋ ಬೇಡವಾ? ಮಾಡಬೇಕು. ಯಾವ ದೃಷ್ಟಿಯಿಂದ ನಾವು ಅವರಿಗೆ ಆಶೀರ್ವಾದ ಮಾಡಬೇಕು ಹೇಳು? ಆಗುವುದಿಲ್ವೇ? ಆದ್ದರಿಂದ ಹೇಳ್ತೇನೆ, ಹೆಣ್ಣಿನ ವಿಷಯ ಬೇಡ, ಅವಳನ್ನು ಮರೆತ ಬಿಡು. ಗುರುವರ್ಯ, ಗುರುವಿನ ಮಾತಿಗೆ ವಿರೋಧವನ್ನಾಡ್ತಾ ಇದ್ದೇನೆ ಅಂತ ಭಾವಿಸಬೇಡಿ. ವಸಿಷ್ಠರ ಆಶ್ರಮ, ವಸಿಷ್ಠರ ಗುರುಕುಲ ಅಂತ ಹೇಳಿದ್ರೆ ಕೇವಲ ಓದುವುದಕ್ಕೆ ಬರೆಯುವುದಕ್ಕೆ ಮಾತ್ರ ಕಲಿಸುವಂತಹ ಗುರುಕುಲ ಇದಲ್ಲ ಸ್ವಾಮಿ. ಬದುಕಿನ ಪಾಠ ಏನು ಅಂತ ಕಲಿಸುವಂತಹ ಯೋಗ್ಯತೆ ಅರ್ಹತೆ ಇರುವಂತಹ ಗುರುಪೀಠ ಸ್ವಾಮಿ ಇದು. ಇಂತಹ ಗುರುಕುಲವನ್ನು ಸೇರಿಕೊಂಡು ಬದುಕಿನಲ್ಲಿ ಸಂಘಟಿಸಬಹುದಾದಂಥ ಅದೆಂಥ ಘಟನೆಗಳೇ ಇರಲಿ ಅವುಗಳನ್ನು ಎದುರಿಸಿ ನಿಲ್ಲುವಂತಹ ಯೋಗ್ಯತೆ ಸಾಮರ್ಥ್ಯ ಏನು ಎನ್ನುವುದನ್ನು ನಾನು ನಿಮ್ಮಿಂದ ಕಲಿತವನಿದ್ದೇನೆ. ಜೊತೆಗೆ ಕಾಮಕ್ಕೂ ಪ್ರೇಮಕ್ಕೂ ಇರುವ ವ್ಯತ್ಯಾಸವನ್ನು ನಾ ಕಲ್ಪಿಸಿಕೊಂಡವನಿದ್ದೇನೆ ಗುರುಗಳೇ. ಆ ಹಿಮವತಿಯನ್ನು ನಾ ಕಂಡಾಗ ಅವಳಲ್ಲಿ ನನಗೆ ಮೂಡಿದ್ದು ಸೃಷ್ಟಿಯಾದದ್ದು ಯಾವ ಕಾರಣಕ್ಕೂ ಯಾವ ಕಾಲಕ್ಕೂ ಕಾಮ ಭಾವನೆ ಅಲ್ಲ ಗುರುಗಳೇ. ಅವಳಲ್ಲಿ ನನಗೆ ಮೂಡಿದ್ದು ಪ್ರೇಮ ಭಾವನೆ.
ಯಾಕೆ ಅಂತ ಗೊತ್ತಿಲ್ಲ. ಯಾವ ಜನ್ಮ ಜನ್ಮಾಂತರದ ಋಣಾನುಬಂಧವೋ ನಾನು ಅರಿಯೆ. ಅವಳನ್ನು ಕಂಡಾಗಲೇ ಈ ವಿದ್ಯಾಭ್ಯಾಸ ಕಲಿಯುವಂತಹ ಈ ಸಂದರ್ಭದಲ್ಲಿ ನನ್ನ ಚಿತ್ತಬಿತ್ತಿ ಎನ್ನುವುದು ಅವಳತ್ತ ಸೆಳೆಯಲ್ಪಡಬೇಕು ಅಂತ ಇದ್ರೆ ಯಾವ ಅನುಬಂಧ ಅಂತ ನಾನು ಹೇಳಿ ಗುರುಗಳೇ. ಆದರೆ ಗುರುಗಳಾದ ನೀವಿದ್ದೀರಿ, ನನ್ನನ್ನು ಸಾಕಿ ಸಲಹಿದ ತಂದೆ ತಾಯಿಗಳಿದ್ದಾರೆ, ಅವರಲ್ಲೆಲ್ಲರನ್ನೂ ಮರೆತು ಒಂದೇ ಕ್ಷಣದಲ್ಲಿ ಅವಳಿಗೆ ಕರತಟ್ಟಿ ಭಾಷೆ ಕೊಟ್ಟಿದ್ದೇನೆ ಅಂತ ಆದರೆ ಈ ಪ್ರಶ್ನೆಗೆ ಉತ್ತರ ನನ್ನಲ್ಲಿಲ್ಲ. ಆದರೆ ಒಂದು, ನಂಬಿದವರನ್ನು ಕೈ ಬಿಡುವವ ಸತ್ಯವೃತ ಅಲ್ಲ. ಯಾಕೆ? ಸತ್ಯವನ್ನೇ ಬದುಕಿನಲ್ಲಿ ವೃತವಾಗಿ ಆಚರಿಸಬೇಕೆನ್ನುವ ಸಂಕಲ್ಪವನ್ನು ತಳೆದು ಬಹುಶಃ ನನ್ನ ಅಪ್ಪ ನನಗೆ ಸತ್ಯವೃತ ಎನ್ನುವ ಹೆಸರಿರಿಸಿದ್ದಾರೆ. ಆಡಿದ ವಚನವನ್ನು ಬದುಕಿನಲ್ಲಿ ಪಾಲಿಸಬೇಕಾದ್ದು ನನ್ನ ಆದ್ಯ ಕರ್ತವ್ಯ. ಅದಕ್ಕಾಗಿ ಗುರುವರ್ಯ, ನಾನೇನು ಅಂತ ನನ್ನನ್ನು ನೀವು ತಿಳಿದವರು, ನೀವೊಬ್ಬರು ನನಗೆ ಬೆಂಬಲವಾಗಿ ನಿಂತೀರಿ ಅಂತಾದರೆ ಬರುವಂತಹ ಎಲ್ಲ ಕಷ್ಟವನ್ನು ಎದುರಿಸಿ ಅವಳನ್ನು ಕೈ ಹಿಡಿದು ಅವಳು ನಮ್ಮ ಯೋಗ್ಯತೆಗೆ ಸರಿಸಮಾನಳು ಎನ್ನುವುದನ್ನು ಪ್ರಪಂಚ ಮುಖಕ್ಕೆ ನಾ ತೋರ್ಪಡಿಸುವುದಕ್ಕೆ ಸಿದ್ಧನಿದ್ದೇನೆ. ನಿಮ್ಮ ಆಶೀರ್ವಾದ ಬೇಕು ಗುರುಗಳೇ. ಕುಮಾರ, ಪ್ರೇಮ ಅನ್ನೋದು ಕುರುಡು ಅಂತ ಹೇಳಿದ್ರು ಮಗು. ಪ್ರೇಮ ಕುರುಡಾಗಿರಬಹುದು, ಆದರೆ ಪ್ರೇಮಿಸುವವ ಕುರುಡನಾಗಬಾರದು. ಸೂರ್ಯವಂಶದ ಅರಸುಗಳು ಬಾಳಿದಂತಹ ಅವರ ಕೀರ್ತಿ ಪತಾಕೆ ಏನಿದೆಯೋ ಅದಕ್ಕೆ ಕಳಂಕ ತರುವಂತಹ ಕಾರ್ಯವನ್ನು ಸೂರ್ಯವಂಶಜರೇ ಮಾಡ್ತಾರೆ ಅಂತ ಆದ್ರೆ ಗುರುವಾಗಿ ನಾನೇನನ್ನೂ ಹೇಳುವ ಸ್ಥಿತಿಯಲ್ಲಿಲ್ಲ ಮಗು. ಹೌದೇ? ನಿನ್ನ ಹಣೆಯಲ್ಲಿ ದೇವರು ಏನು ಬರೆದಿದ್ದಾನೋ ನನಗೆ ಗೊತ್ತಿಲ್ಲ, ಆದರೆ ಅದನ್ನು ತಿದ್ದುವುದಕ್ಕೂ ನಾನು ಮನ ಮಾಡುವುದಿಲ್ಲ. ಆದರೆ ಏನು, ಇನ್ನು ಈ ಆಶ್ರಮದಲ್ಲಿ ನೀನು ನಿಲ್ಲಬಾರದು. ಗುರುವರ್ಯ, ನಾ ಏನು ಮಾಡಲಿ ಗುರುಗಳೇ? ಯಾವ ವಿದ್ಯಾರ್ಥಿಗೆ ಪ್ರೇಮದ ದಾಹ ಅನ್ನೋದು ಪ್ರಾರಂಭವಾಗ್ತದೋ ಅಂತಹ ವಿದ್ಯಾರ್ಥಿಯನ್ನು ಓರ್ವಾತ ತನ್ನ ಆಶ್ರಮದಲ್ಲಿ ಇಳಿಸಿಕೊಂಡಂತಾದ್ರೆ ಉಳಿದ ವಿದ್ಯಾರ್ಥಿಗಳು ಅದೇ ಪಥವನ್ನು ಕಾಣ್ತಾರೆ. ಹಾಗಿದ್ರೆ ಭವಿತವ್ಯದಲ್ಲಿ ನಿನಗೇನಾಗುವುದಕ್ಕಿದೆಯೋ ವಿಧಿ ಇಚ್ಛೆಯಂತೆ ಆಗ್ತದೆ. ಆಶೀರ್ವಾದ ಮಾಡಿ ಕಳುಹಿಸ್ತೇನೆ ಮಗು, ನಿನ್ನ ಪುರವನ್ನು ಸೇರಿ ಹೋಗಿ. ಗುರು ನಿರ್ಧಾರ ಯಾರು ಬದಲಿಸುವ ಹಾಗಿಲ್ಲ. ಸರಿ, ಹಾಗಿದ್ರೆ ನನ್ನ ನಿರ್ಧಾರ ಹೇಗೆ ಬದಲಾಗ್ತದೆ ನಿರೀಕ್ಷೆಯಲ್ಲಿ ಇರ್ತೇನೆ ನೋಡು. ಚತುರೆ ಗುಣಮಂಜರಿಯುದಿದ್ದಳು, ಗುಣಮಂಜರಿಯುದಿದ್ದಳು, ಸುತನನ ಚೂಡಾಮಣಿಯ ಕರೆದತಿ ಜಯದ ವಾತ್ಸಲ್ಯದೊಳಗೊರೆದಳು, ವಿನೀತನೊಳು ಗುಣಮಂಜರಿಯು. ನಮ್ಮ ಬದುಕಿಗಿಂತ ನಾಯಿ ಬದುಕಾದ್ರೂ ಒಳ್ಳೆಯದು ಅಂತ ನನಗನ್ನಿಸ್ತ. ಇಲ್ಲದಿದ್ರೆ ಇದೊಂದು ಬದುಕ ಸ್ವಾಮಿ. ನಾನು ಹೇಗಿದ್ದೆ ಮೊದಲು? ಒಂದು ಸಣಕಲು ದೇಹ ಆಗಿ ಆಚೆ ಈಚೆ ಓಡಾಡುವುದಕ್ಕೆ ದೇಹ ಕೇಳ್ತಾ ಇತ್ತು. ಈಗ ಹಾಗಲ್ಲ. ಈಗ ದಿವಸ ದಿವಸ ಹೋದ ಹಾಗೆ ದೇಹ ಬೆಳೆಯುತ್ತಾ ಉಂಟು, ಬಿಟ್ರೆ ಬೇರೆ ಏನು ಪ್ರಯೋಜನ ಬರ್ತಾ ಇಲ್ಲ. ಒಂದೆರಡು ಊಟ ಬಿಟ್ಟೆ ನಾನು. ಆದ್ರೆ ಊಟ ಬಿಟ್ಟರು ಪ್ರಯೋಜನ ಉಂಟಾ? ಊಟ ಬಿಟ್ಟರು ಮತ್ತು ದೇಹ ಬೆಳೆಯುವುದೇ ಆಗಿ ಹೋಯಿತು. ಇನ್ನು ಇದು ಬೇಡ, ಒಂದು ಹಗಲಿನಲ್ಲಿ ಬೆಳಗ್ಗಾದ್ರೂ ಒಂದು ಬೇಗ ಎದ್ದು ಓಡುವ ಅಂತ ಒಂದು ಪ್ರಯತ್ನ ಮಾಡಿದೆ. ಓಡುವ ಪ್ರಯತ್ನ ಮಾಡ್ತೇನೆ, ಹಿಂದೆ ಕೆಲವೆಲ್ಲ ನಮ್ಮದು ಸಮಸ್ಯೆ ಆಗುವುದಕ್ಕೆ ಆರಂಭ ಆಯಿತು. ಅಂದ್ರೆ ನಾನು ಮುಂದೆ ಓಡುವಾಗ ಹಿಂದಿನಿಂದ ಕೆಲವರೆಲ್ಲ ಓಡಿಕೊಂಡು ಬರ್ಲಿಕ್ಕೆ ಆರಂಭ ಮಾಡಿದ್ರು. ನನಗಿದು ತಲೆ ಬಿಸಿ ಆಯಿತು. ಇನ್ನು ಹೀಗಾಗಲಿಕ್ಕಿಲ್ಲ, ಇದೂ ಬೇಡ ಅದೂ ಬೇಡ ಅಂತ ಹೇಳಿ ಇನ್ನು ಮನೆಯಲ್ಲೇ ಕೂತುಕೊಳ್ಳುವ ಪ್ರಯತ್ನ ಮಾಡಿದೆ. ಮನೆಯಲ್ಲಿ ಕೂತ ಮೇಲೆ ಮತ್ತು ಬೆಳೆಯುತ್ತಲೇ ಉಂಟು ದೇಹ. ಹಾಗಾದ್ರೆ ಈ ದೇಹ ಬೆಳೆಯುತ್ತಾ ಹೋದ್ರೆ ನನ್ನ ಕೆಲಸ ಮಾಡ್ಲಿಕ್ಕೆ ಒಂದು ಜನ ಬೇಡವೋ? ಹೌದು, ಇರ್ಲಿಕ್ಕೆ ಇದ್ದಾನೆ ಒಬ್ಬ. ಯಾರು? ನಾನು ಹಡೆದ ಮಗ ಮಣಿ ಅಂತ ಅವನ ಹೆಸರು. ಏನು? ಮಣಿ ಅಂತ ಹೆಸರು ಅಂತ. ಹೌದಾ? ನೀವೆಂತದ್ದು ಮಣಿ ಅಂತ ಹೇಳುವಾಗ ಆಚೆ ಈಚೆ ನೋಡುದು? ಅಲ್ಲ, ಇದು ಆ ಮಣಿ ಅಲ್ಲ, ಅವ ಮತ್ತೆ ಇವ ಚೂಡಾಮಣಿ ಅಂತ ಇವನ ಹೆಸರು. ಸ್ವಲ್ಪ ಚೂಡ ಸ್ವಾಮಿ ಅಂದ್ರೆ ಎಂಥದ್ದು ಅಂತ ಇಲ್ಲ. ಏನು ಹೇಳಿದ್ರು ಒಮ್ಮೆ ಸಿಟ್ಟಾಗ್ತಾನೆ, ಒಮ್ಮೊಮ್ಮೆ ಒಟ್ಟು ಮಾತಾಡ್ತಾನೆ. ಒಟ್ಟು ಒಂದು ಹರಟೆಯ ಹುಡುಗ. ಆ ಹುಡುಗನಿಗೊಂದು ಮದುವೆ ಮಾಡಿದ್ರೆ, ಅವನಿಗೊಂದು ಹೆಂಡತಿ ಮನೆಗೆ ಬಂದ್ರೆ ಮತ್ತೆ ನನ್ನ ಕಾಲಿಗೆ ಕೈಗೆ ಒಂದು ಜನ ಆಯ್ತೋ ಇಲ್ವೋ, ಹಾಗಾಗಿ ಆಲೋಚನೆ ಮಾಡುವುದು. ಇವ ಈಗ ಎಲ್ಲಿದ್ದಾನೆ, ಅವನನ್ನು ಕರೆದು ಮಾತಾಡಬೇಕು. ಏ ಮಣಿ, ಏ ಚೂಡಾಮಣಿ, ಇದೊಂದು ಎಲ್ಲಿಯೂ ನೆಲೆ ಆಗುವುದಿಲ್ಲಲ್ಲ.
ಏ ಮಣಿ, ನಿಂತಿತ್ತು. ಮುಂದೆ ಹೋಗ್ಲಿಕ್ಕುಂಟಾ? ನಿಂತಿಗಲ್ಲು. ಏ ಅದೆಂತದ ನಿಂತಿಕಲ್ಲು? ಹಾಗಲ್ಲ, ಮುಂದೆ ಹೋಗ್ಲಿಕ್ಕುಂಟಾ ಅಂತ. ಗೊತ್ತಿಲ್ಲ. ಮತ್ತೆ ಎಂತದ್ದ ಇದು? ಏನಮ್ಮ? ಒಂದು ಅಮ್ಮ ಕರೆಯುವಾಗ ನನ್ನ ಗಂಟಲು ಅರಚಿಕೊಳ್ತಾ ಇದ್ದೇನೆ, ಇಷ್ಟು ಬೊಬ್ಬೆ ಹಾಕ್ತಾ ಇದ್ದೇನೆ. ನೀನ್ ಏನು ಮಾಡಿ ಸಾಯ್ತಾ ಇದ್ದೆ? ಏನಿಲ್ಲ, ಊಟ ಮಾಡ್ತಾ ಇದ್ದೆ. ಊಟ? ಊಟ? ಹೌದು. ಏನಿತ್ತು ಊಟದಲ್ಲಿ? ಒಂದಿಷ್ಟು ಅನ್ನ ಹಾಕೊಂಡೆ, ಆಮೇಲೆ ಒಂದಿಷ್ಟು ಪಲ್ಯ ಹಾಕೊಂಡೆ, ಆಮೇಲೆ ಸ್ವಲ್ಪ ಮೇಲಾರ ಹಾಕೊಂಡೆ, ಆಮೇಲೆ ಸ್ವಲ್ಪ ಸಾಂಬಾರ್ ಹಾಕೊಂಡೆ, ಅದ್ರ ಮೇಲೆ ಒಂಚೂರು ಸಾರು ಹಾಕೊಂಡೆ, ಉಪ್ಪಿನಕಾಯಿ ಹಾಕೊಂಡೆ, ಕೇಸರಿ ಭಾತ ಹಾಕೊಂಡೆ, ಪಾಯಸ ಹಾಕೊಂಡೆ, 2 ಚಟ್ಟಂಬಡಿ ಇತ್ತು ಅದನ್ನು ಹಿಚ್ಕಿದೆ, ಎಲ್ಲ ಒಟ್ಟು ಕಲಸಿ. ಅಯ್ಯೋ ದೇವ್ರೆ, ಏನ್ ರುಚಿ ಅಮ್ಮ, ಏನ್ ರುಚಿ! ರುಚಿ ನಿನ್ನ ತಲೆ. ನೀನೇನೋ ಊಟಕ್ಕೆ ಹುಟ್ಟಿದವನಾಗೆ ಮಾಡ್ತಾ ಇದ್ದಿ. ನಾನು ಊಟಕ್ಕೆ ಹುಟ್ಟಿದ್ದ? ಮಂಗೆ ಅಪ್ಪ ಇರ್ಲಿಲ್ವಾ? ಎಂತದ್ದು ಹಾಗೆಲ್ಲ ಅದು ಊಟ ಮಾಡ್ಲಿಕ್ಕೆ ಹುಟ್ಟಿದ್ದ ಅಂತ ನಾನು ಕೇಳಿದ್ದು. ಯಾರಿಗ್ ಗೊತ್ತು? ಊಟ ಮಾಡಿದವರಿಗೆ ಗೊತ್ತು, ನಂಗೇನು ಗೊತ್ತು? ನೀವು ಹುಟ್ಟಿದ್ದ ಅಪ್ಪನಿಗೆ. ಆಯ್ತಾ? ಅದರ ಬಗ್ಗೆ ತಲೆ ಬಿಸಿ ಮಾಡಿ ಎಲ್ಲ ಒಟ್ಟು ಸೇರಿಸಿ ಕಲಸಿ ತಿನ್ನಾಗ ನೀನ್ ಕರೆದೆ ಅಮ್ಮ. ನೀ ತಿನ್ನುವಾಗ ಹಾಗಾದ್ರೆ ತಿಂದು ಮುಗಿಲಿಲ್ವಾ? ಮುಗಿಲಿಲ್ಲ, ಒಂಚೂರು ಅಲ್ಲೇ ಬಿಟ್ಟು ಬಂದಿದ್ದೆ. ಈಗ ಮತ್ತೆ ತಿನ್ಲಿಕ್ಕೆ ಹೋಗುವುದ? ಉಳಿದ್ರೆ ತಿಂತೇನೆ ನಾನು. ಕೈ ತೊಳೆದಿದ್ಯಲ್ಲ? ಹೌದಮ್ಮ. ಅಬ್ಬಾ, ಒಂದು ಬಟ್ಟು ಸಾರು ಮಾಡಿದ್ದಾರೆ ನೋಡಿ, ಏನು ಪರಿಮಳ. ನೀನು ಊಟ ಮಾಡಿದ್ದು ಬಲದ ಕೈಯಲ್ಲಿಯಾ ಎಡದ ಕೈಯಲ್ಲಿ? ಎಡ ಕೈಯಲ್ಲಿ ಊಟ ಮಾಡುವಾಗ ಸಾರ್ 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 ಅಂದ್ರೆ ಸಾಕಂದೆ, ಪಿಕ್ ಹಾಕಿದ್ರು ಹೋದ್ರೆ ಅವರು. ಇಂಥ ಪರಿಮಳ ನೋಡಮ್ಮ. ನಿನ್ನಂತವ ನನ್ನ ಹೊಟ್ಟೆಯಲ್ಲಿ ಯಾಕಾದ್ರೂ ಹುಟ್ಟಿ ಸತ್ಯ ಪುಣ್ಯಾತ್ಮ. ನೀನಾದ್ರೂ ನನಗೆ ಯಾಕೆ ಅಮ್ಮನಾಗಿ ಹುಟ್ಟಿದೆಯೋ ದೇವರಿಗೆ ಗೊತ್ತು. ಅಮ್ಮನಾಗಿ ಹುಟ್ಲಿಕ್ಕೆ ಹುಟ್ಟೇನಾ? ಹೌದು. ಅಮ್ಮನಾಗಿ ಹುಟ್ಲಿಕ್ಕಿಲ್ಲ, ಅಮ್ಮನಿಗೆ ಮಗಾಗಿ ಹುಟ್ಟು. ನಾನು ಹುಟ್ಟಿದರಿಂದ ನೀನು ಅಮ್ಮ ಆದದ್ದು, ಇಲ್ಲದ್ರೆ ಯಾವ ಗುಮ್ಮನಿಗೆ ನೀನು ಅಮ್ಮ. ಏ ಚುಡಮಣಿ, ಏನಮ್ಮ? ಅಲ್ವಾನ, ನಿನಗೆ ಒಂದು ಸರಿಯಾಗಿ ಒಂದು ಬುದ್ಧಿ ಅಂತ ಬರ್ಲಿಕ್ಕೆ ಇಲ್ವಾ? ಯಾರಿಗೆ ಗೊತ್ತು? ನೀಗೆ ಎಂತದ್ದು? ಯಾರಿಗೆ ಗೊತ್ತು? ಯಾರಿಗೆ ಗೊತ್ತು ಅಂತಲ್ಲ, ನೀನು ಸರಿಯಾಗುವುದು ಯಾವಾಗ ಅಂತ. ಇನ್ನು ದಿವಸ ಉಂಟಲ್ಲ. ದಿವಸ ಇನ್ನು ನೀನನ್ನು ಕೊಂಡೋಗ್ಲಿಕ್ಕೆ ಆದ್ರೂ ಉಂಟಲ್ಲ ದಿವಸ. ಏನ್ ಹೇಳಿದ್ರು ದಿವಸ ಉಂಟದ. ಏ ಮಣಿ, ಏನಮ್ಮ? ನಾನು ಹೇಗಿದ್ದೇನೋ ಈಗ? ಬವಣೆ ಮುದ್ದು ಕುವರನೇ, ಓ ಮುದ್ದು ಕುವರನೇ, ಓ ಮುದ್ದು ಕುವರನೇ, ಕುವರ ಆ ಆ ಆ ಕಾಣೇನು ನೀ ಕಾಣೇನು ಎನ್ನ ಭವನಿ ಮುದ್ದು ಕುವರನೇ, ಓ ಮುದ್ದು ಕುವರನೇ, ಓ ಮುದ್ದು ಕುವರನೇ, ಕಾಣೆಯ ನೀನು ಜಾಣೆಯೋರ್ವ ಸತಿಯ ತಾರು ಮುದ್ದು ಕುವರನೇ, ನೀನು ಜಾಣೆಯೋರ್ವ ಸತಿಯ ತಾರು ಮುತ್ತು ಕುವರನೇ, ಮುತ್ತು ಕುವರನೇ, ಓ ಮುತ್ತು ಕುವರನೇ, ನೀ ಜಾಣೆಯೋರ್ವ ಸತಿಯ ತಾರು ಮುತ್ತು ಕುವರನೇ, ಕಾಣೆಯೇನು ಎನ್ನ ಭವನಿ ಮುತ್ತು ಕುವರನೇ, ಕಾಣೆಯೋರ್ವ ಸತಿಯ ತಾರು ಮುತ್ತು ಕುವರನೇ, ಮುತ್ತು 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 ಕುವರನೇ, ಮುತ್ತು ಕುವರನೇ, ಎಲ್ಲಿ ನಿಲ್ಲದಿದ್ರು ನಿಲ್ಲಬೇಕಾದಲ್ಲಿ ನಿಲ್ಲುತ್ತೀಯಲ್ಲ. ಮಧ್ಯದಲ್ಲಿ ಎಷ್ಟು ತಪ್ಪಿದ್ರು ತೊಂದರೆ ಇಲ್ಲ, ಶುರುವಾದಾಗ ಮತ್ತು ನಿಲ್ಲಿಸುವಾಗ ಕ್ರಮಬದ್ಧವಾಗಿ ನಿಲ್ಲಿಸ್ತೇನೆ ನಾನು. ಹಾಗಾಗಿ ನನಗೆ ನಿನ್ನ ಮೇಲೆ ಪ್ರೀತಿ ನೋಡು. ಹಾಗೆಲ್ಲ ಮಗು, ಏನಮ್ಮ? ನೀನು ಎಷ್ಟೋ ಬೆಳೆದ್ರು, ಹೌದಮ್ಮ. ನಿನಗೆ ಎಷ್ಟೋ ವಯಸ್ಸಾದ್ರು ನಿನ್ನ ಕುಮಾರ ಅಂತ ಹೋಗುವುದೇ ಇಲ್ಲಲ್ಲ. ಹೌದು, ನಾನೀಗ ಬೇರೆ ಬಾವುಟ ಬದಲಾವಣೆ ಮಾಡಿದ್ದೇನೆ. ಏನು ಕುಮಾರ ಅಂದಿಯಲ್ಲ? ಹಾಗಲ್ವಾ, ಬಾವುಟ ಬದಲಾವಣೆ ಅಂತ ಹೇಳಿದ್ದಲ್ಲ. ನನ್ನ ಬಾವುಟ ಬದಲಾಗಿದೆ ಈಗ. ಅದ್ಯಾವುದು? ಅದು ಹೇಳಿದೆ. ಹೌದಾ? ನೀ ಅದೆಲ್ಲ ಬೇಡ. ಹಾಗಲ್ಲ ಮಗು, ಇಷ್ಟು ಎತ್ತರಕ್ಕೆ ಬೆಳೆದವನಿದ್ದೀಯ, ಹೌದು. ಇಷ್ಟು ವಯಸ್ಸಾಯ್ತು, ನೀನು ನನ್ನ ಸ್ಥಿತಿ ನೋಡಿದ್ಯ ಮಗು? ಏನಮ್ಮ ಗಂಭೀರ ಸ್ಥಿತಿಯ? ಗಂಭೀರ ಆದ್ರೆ ಇಲ್ಲಿ ಇರ್ತೇನಾ? ಮತ್ತೆ ನನ್ನ ಸ್ಥಿತಿ ನೋಡು ಅಂತ. ಗಂಭೀರ ಅಂತ ಹೇಳಿದ್ದಲ್ಲ. ನೋಡು ಮಗ,
ನೀನೊಂದು ಇಷ್ಟಿಷ್ಟು ತಿನ್ನುತ್ತಿ, ಹಾ. ನಿನಗೆ ಇಷ್ಟಿಷ್ಟು ಮಾಡಿ ಹಾಕಬೇಕು. ಎಲ್ಲ ಒಟ್ಟಿಗೆ ಸೇರಿಸಿ ತಿನ್ನುದು ನಾನು, ಬೇರೆ ಬೇರೆ ಒಂದು ತಿನ್ನುವಲ್ಲ. ಅಕ್ಕಚ್ಚಿ ಕುಡಿಯುವಷ್ಟು ಕುಡೀತಿ. ಹೌದು ಏನು ಮಾಡಿದ್ರು ಸಾಕಾಗುದಿಲ್ಲ ನಿನಗೆ. ಹೌದಮ್ಮ. ನೀನು ತಿಂದು ಬಿಟ್ಟ ಬಟ್ಟಲು ತೊಳೆಯುವುದು ಯಾರು? ಹಾ. ನಾನು ತೊಳಿಬೇಕಲ್ವೇನೋ? ತೊಳಿಬೇಕು. ಎಷ್ಟು ಬಟ್ಟೆ ಉಂಟು ತೊಳಿಲಿಕ್ಕೆ ದಿವಸದಲ್ಲಿ, ಹಾ. ಅದು ತೊಳೆಯುವುದು ನಾನಲ್ವೇನೋ? ಹೌದಮ್ಮ. ಅಂಗಲವನ್ನು ಸಾರಿಸಬೇಕು, ಅದು ಯಾರು ಮಾಡುವುದು? ಯಾರಮ್ಮ? ನಾನು ಮಾಡುವುದಲ್ವಾ? ಹಾ. ನನ್ನ ಕಷ್ಟ ಯಾರಲ್ಲಿ ಹೇಳುವುದು? ಯಾರಲ್ಲಿ ನಿನ್ನಷ್ಟಕ್ಕೆ ನೀ ಹೇಳಿಕೋ, ರಗಳೆ ಇಲ್ಲ. ಪರಿಹಾರ ಆಗಬೇಡುವ. ಹಾ. ಹಾಗಾಗಿ ನಿನ್ನ ಅಪ್ಪ ಆದ್ರೂ ಇರ್ತಾ ಇದ್ರೆ ಹಾ. ಈ ಹೊತ್ತಿಗೆ ನಿನಗೆ ಒಂದು ಏನು ಮಾಡ್ತಿದ್ರು? ಏನ್ ಮಾಡ್ತಿದ್ರು? ಅಪ್ಪ ಹೆಗಲ ಮೇಲೆ ಕೂರಿಸ್ಕೊಂಡು ಗಾಳ ಹಾಕ್ಲಿಕ್ಕೆ ಕಲಿಸಿದ್ರು. ಗಾಳವ? ಹೌದು. ಎಂತದ್ದು ಗಾಳ? ಅದು ಯಾರು ಹೇಳಿದ್ದಾರೆ? ಆ ಮಗನಿಗಾದ್ರೆ ಅದನ್ನೆಲ್ಲ ಕಲಿಸ್ಬೇಕು, ಮಗಳಿಗಾದ್ರೆ ಕಲಿಸ್ಬೇಕಾದ ಅಗತ್ಯ ಇಲ್ಲ, ಅವಳು ಹುಟ್ಟುವಾಗ್ಲೇ ಎಲ್ಲ ಕಲ್ತ್ಕೊಂಡು ಬರ್ತಾಳೆ ಅಂತ. ದೇವ್ರೆ, ನೀನು ಯಾವ್ದು ಕಲಿಯದಿದ್ರು ಕೆಲವೆಲ್ಲ ಓದಿದ್ದಿ ಸರಿಯಾಗಿ. ಓದಿದ್ದಲ್ಲ, ಪಕ್ಕದವ್ರು ಹೇಳಿಕೊಟ್ಟದನ್ನೇ ನೆನ್ಪಿಟ್ಟುಕೊಳ್ಳುದು ನಾನು. ಹಾಗಲ್ಲ ಮಗು, ನಿನಗೊಂದು ಮದುವೆ ಮಾಡಬೇಕು ಅಂತ ನಾನು ಆಲೋಚಿಸ್ತಾ ಅದಕ್ಕೆ ಇದ್ದೆ. ಅಪ್ಪ ಯಾಕೆ? ಹಾ. ಅಪ್ಪ ಇವೆಲ್ಲ ತೊಂದರೆ ಇಲ್ಲಮ್ಮ. ನೀನ್ ಮೊನ್ನೆ ನನಗೆ ಅಪ್ಪನ ನಾನು ನೋಡಿದ್ದೇನೆ. ಅಪ್ಪ ನಾನು ನೋಡಿದ್ದಿ? ನಾನು ನೋಡಿದ್ದೇನೆ. ಯಾವಾಗ? ಮನೆಯಲ್ಲಿಲ್ಲ, ಆದ್ರೆ ಅಪ್ಪನನ್ನು ನಾನು ನೋಡಿದ್ದೇನೆ. ಅಪ್ಪ ನಾನು ನೋಡಿದ್ದಿ? ಹೌದಮ್ಮ. ಯಾವಾಗ? ಮೊನ್ನೆ ನಾನು ಊಟ ಮಾಡಿ ಮಲಗಿರುವಾಗ ಯಾವಾಗ? ಏನೋ ಒಂದು ರಾತ್ರಿ ಉದ್ದದ ಒಂದು ನೆರಳು ಹೋದಾಗ ಆಯ್ತು. ನಾನು ಎದ್ಕೊಂಡು ಅಮ್ಮ ಅಂತ ಕೊಟ್ಟೆ. ಅದು ಏನಮ್ಮ ಅಂತ ಕೇಳೋದು, ಅದು ನಿನ್ನ ಅಪ್ಪ, ಸುಮ್ಮನೆ ಮಲ್ಕೋ ಅಂದ್ರಿ ನೀವು. ಅದು ಯಾರದು? ಅದು ಭಾಗವತ್ರ ಅಲ್ವೇನಾ? ಅದೇ ಸಪೂರ ಉದ್ದ. ಹೌದು, ಅವ್ರು ಭಾಗವತ್ರ, ಅವ್ರು ನಿನ್ನ ಅಪ್ಪ ಅಲ್ಲ. ಮತ್ತೆ ನನಗೆ ಯಾವುದಾಗಿ ಖಂಡಿತದು ಅವ್ರು ನನ್ನ ಅಪ್ಪ ಅಲ್ವಾ? ಮತ್ತೆ ನೆರಳು ಉದ್ದದ ಹೋಗುವಾಗ ನಿನ್ನ ಅಪ್ಪ ಅಂದಿದ್ದೆ. ನಿನ್ನ ಅಪ್ಪ ಅಂತ ಹೇಳಿದಾಗ ನೀನು ನಿದ್ದೆಯಿಂದ ಎದ್ದು ನೀನು ಕೇಳಿದ್ಯಲ್ಲ ಅದು ಯಾರು ಅಂತ, ನನಗೆ ಉತ್ತರಿಸಬೇಕು ಅಂತ ಇರ್ಲಿಲ್ಲ ನೋಡು. ಹಾಗೆ ನಿನ್ನ ಅಪ್ಪ ಅಂತ ಹೇಳಿದ, ಅದು ಭಾಗವತರು ಬಂದದ್ದ. ಭಾಗವತ ನಮ್ಮನೆಗೆ ಯಾಕೆ ಬರ್ತಾರಮ್ಮ? ಅವ್ರು ನಿನಗೆ ವಿಷಯ ಗೊತ್ತಿಲ್ವಾ? ಭಾಗವತರು ಒಬ್ಬರಿಗೆ ಚಂಡೆ ಅವರಿದ್ರ. ಭಾಗವತರು ಒಬ್ಬರೇ ಬರುವುದು ಅಂದ್ರೆ ನಾನು ಇತ್ತೀಚೆಗೆ ಸ್ವಲ್ಪ ಭಾಗವತಿಗೆ ಅಭ್ಯಾಸ ಮಾಡ್ತಾ ಇದ್ದೆ. ಹೌದಮ್ಮ? ಹೌದು. ಯಾವ ಸ್ವರದಲ್ಲಿ? ಎಂತದ ಸ್ವರ ಎಲ್ಲ ಇಲ್ವಾ ಅದಕ್ಕೆ? ಮತ್ತೆ ಅದು ಸ್ವರ ಮತ್ತೆ ಬರುವುದು. ಹೌದಾ? ಈಗ ಸರಿಗಮಪ ಅಷ್ಟೇ. ಅಷ್ಟೇ. ಹೌದು, ಇದು ಅಭ್ಯಾಸ ಮಾಡ್ತಾ ಇದ್ದೆ. ಹಾಗೆ ಅವರಲ್ಲಿ ನಾನು ಅಪ್ಪ ಅಂದದ್ದ? ನಿನ್ನ ಅಪ್ಪ ಅವರಲ್ಲ, ಇನ್ನು ಅವರನ್ನ ಅಪ್ಪ ಅಂತ ಕರಿಬೇಡ. ಆಯ್ತು, ಒಂದು ಮಾತು ಹೇಳಿದ್ಯಲ್ಲ ನೀನು, ನಿನ್ನ ಭಗವಂತನ ಅವತಾರವಾದ ಭಾಗವತೋತ್ತಮರು ಅಪ್ಪ ಮಗನೇ ಅಂತ ಹೇಳಿದಿಲ್ಲ. ಅಯ್ಯೋ, ನೀನು ಎಲ್ಲೆಲ್ಲೇ ಸಾಹಿತ್ಯವನ್ನು ಎಲ್ಲೆಲ್ಲಿ ತಂದು ಹಾಕುವಾಗ ನನಗೆ ಸಾಹಿತ್ಯನೇ ತಾಗುತ್ತಾ ಉಂಟು. ಆಯ್ತಮ್ಮ. ಹಾಗಲ್ಲ, ಅಂದ್ರೆ ನಿನ್ನ ಅಪ್ಪ ನೀನು ಹುಟ್ಟುವಾಗಲೇ ಎದ್ದು ಎಲ್ಲಿಗೋ ಹೋಗಿದ್ದಾರೆ ಮಗ. ಆಮೇಲೆ ನಾನು ಹುಟ್ಟಿದ್ದ, ಅಪ್ಪ ಹೋದ್ಮೇಲೆ ಭಯಂಕರ ಸಾಹಸಮ್ಮ. ನೀನು ಅಮ್ಮನನ್ನು ಸಾಯಿ ಹಾಗಲ್ವಾ? ನೀನು ಹುಟ್ಟಿದ ಮೇಲೆ ನಾನು ಹುಟ್ಟಿದ ಮೇಲೆ ಅಪ್ಪ ಎದ್ದೋದದ್ದು. ಅಪ್ಪ ಹೋದ್ದು. ಅಪ್ಪ ಎದ್ದು ಹೋದ್ಮೇಲೆ ನಾನು ಹುಟ್ಟಿದಲ್ಲ. ಹಾಗೆ ತಿಳಿಬೇಡ ಆಯ್ತಾ? ಗೊತ್ತಿಲ್ಲಮ್ಮ ನಂಗೆ. ನಿನಗೆ ಗೊತ್ತಿಲ್ಲ? ಯಾವ್ದಾದ್ರು ಒಂದು ಅನುಮಾನ ನಾನಿಲ್ವೇನೋ ನಿನಗೆ? ಹೌದಮ್ಮ. ನಾನು ಹೇಳಿಕೊಡುವುದಿಲ್ವಾ ನಿನಗೆ? ಅದೇ ಅಲ್ವಾ ಇಷ್ಟೆಲ್ಲ ಹೇಳಿಕೊಟ್ಟದ್ ನೀನೇ ಅಲ್ವಾ ಅಮ್ಮ? ಮಗು, ನೀನೊಂದು ಮದುವೆ ಆಗ್ಬೇಕು ಮಗು, ಒಂದು ಹುಡುಗಿ ತರಬೇಕು, ನೀನು ಮದುವೆಯಾಗಿ ನಿನಗೆ ಮಕ್ಕಳಾಗಬೇಕು, ನೀನು ಸಂಸಾರ ಮಾಡಬೇಕು, ಇದೆಲ್ಲ ಆಗ್ಬೇಕು ಅಂತಾದ್ರೆ ಏನಾಗಬೇಕು? ಒಂದು ಹುಡುಗಿಯನ್ನು ನೀನು ಮದುವೆ ಆಗಬೇಕು. ನಾನು ಹುಡುಗಿಯನ್ನು ಮದುವೆ ಆಗುದಾ? ಹೌದು, ನಾನು ಹುಡುಗಿಯನ್ನು ಮದುವೆ ಆಗುದಾ? ಅಪ್ಪ ಬೇಡ ಬೇಡ ಬೇಡ. ಎಂತದು? ಮದುವೆ ಆದ್ಮೇಲೆ ಗಂಡ ಹೆಂಡತಿ ಅಂತ ನೀನ್ ಹೇಳಿದ್ಯಲ್ಲ. ಹೌದು. ಯಾವ್ದಾದ್ರು ಬೇಡ, ಗಂಡ ಹೆಂಡತಿ ಆಗುದು ಬೇಡ. ಅದ್ಯಾಕೆ ಬೇಡ? ಪಕ್ಕದ ಮನೆಯಲ್ಲಿ ಗಂಡ ಹೆಂಡತಿ ಜುಟ್ಟು ಇಟ್ಕೊಂಡು ಹೊಡ್ಕೊಳ್ತಿದ್ದದ್ದು ನಾನು ನೋಡಿದೆ. ನಿನಗೆ ಪಕ್ಕದ ಮನೆಗೆ ಇಣುಕುದೊಂದು ಜೋರು ಅಭ್ಯಾಸ ಉಂಟಲ್ಲ? ನಿನ್ನ ಅಭ್ಯಾಸವನ್ನು ನಾನು ಇಟ್ಕೊಂಡಿದ್ದೇನಮ್ಮ. ನೀನು ಹಾಗೆಯಲ್ಲ ಇಣಕಿ ಯಾರ್ಯಾರ ವಿಷಯ ನನಗೆ ಬಂದು ಹೇಳ್ತಿದ್ದೆ. ಏನಮ್ಮ, ಏನು ಅವಳು ಗಂಡನ ಚುಟ್ಟಿಟ್ಕೊಂಡು ಡಿಬ್ಬು 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 ಹೊಡಿತಿದ್ಲಮ್ಮ. ಆದ್ರೆ ಪಕ್ಕದ ಮನೆಯಲ್ಲಿ ಒಬ್ರು ಇದ್ರು, ಆಚೆ ಮನೆಯಲ್ಲಿ, ಅವ್ರನ್ನ ಇವ್ರನ್ನ ನೋಡಿಕೊಂಡು ಒಮ್ಮೆ ಹೆದರಿಕೆ ಆಗಿ ಹೀಗೆ ಮಾಡಿಕೊಂಡ್ರಮ್ಮ. ನಾನು ನೋಡ್ತಾ ಇದ್ದೆ. ಮಾಡ್ಕೊಂಡು ಆಮೇಲೆ ಹೀಗೆ ತನ್ನ ಬೋಳ್ ಮಂಡಿಗೆ ಕೈ ಹಾಕಿ ಮತ್ತೆ ಅದು ಕಿಸ್ಕ ನೆಗಾಡಿದ್ರು ಅವರು. ಯಾಕೆ ಅದು? ಅಂದ್ರೆ ಈ ಅವಳ ಗಂಡನಿಗೆ ಜುಟ್ಟಿತ್ತು, ನೆಗಾಡೋ ಇವರಿಗೆ ಬೋಳ್ ಮಂಡೆ ಜುಟ್ಟಿಲ್ಲ, ನನ್ನ ಹೆಂಡತಿಯಾಗಿ ಹೊಡಿದು ಅಂತ. ಹಾಗೆ ನೋಡು, ನಿನಗೆ ಹಾಗೆ ಜುಟ್ಟು ಅದು ಬೇಡಮ್ಮ, ಅದೆಲ್ಲ ರಗಳೆ ಮಗು. ಅವರೆಲ್ಲ ಏನು ಬೈತಿರು ಉಂಕುಂಡಾಸನ ಗಟ್ಟಿ ಪಟ್ಟಿಗೆ ಕುಂಜಿನ ಪಟ್ಟಿಗೆ ತಲ್ಲಿ ಊಟಿನ ಪಟ್ಟಿಗೆ ತಚ್ಚಿನ ಪಟ್ಟಿಗೆ ಉಂಕುಂಡಾನ ಗಟ್ಟ ಪಟ್ಟಿಗೆ ಉಚ್ಚಿನ ಹೂನ ಕಣ್ಣಾಗ ಪಟ್ಟಿಗೆ ಚಂದ ಪಟ್ಟಿಗೆ ಡಿಪ್ಪು 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 ಅಂತ. ನೀನೊಂದು ಅರ್ಥ ಆಗುವ ಭಾಷೆಯಲ್ಲಿ ಹೇಳು. ಅದು ನನಗೂ ಅರ್ಥ ಆಗಿಲ್ಲ, ಅವ್ರದ್ದು ಹೀಗೆ ಮಾತಾಡಿದ ಮಾತ್ರ ಗೊತ್ತಾಗಿದೆ. ಹಾಗೆ ಅದು ಬಿಡು. ನಿನಗೆ ಅದೆಲ್ಲ ಮದುವೆ ಬೇಕು, ಮದುವೆ ಬೇಕು ಅಂತ ನಾನು ಹೇಳುವ.
ಮದುವೆ ಬೇಕು ಅಂತ ನಾನು ನಂಗೆ ಬೇಡ ಮದುವೆ, ನಂಗೆ ಬೇಡ, ನನಗೆ ನೀನಿದ್ಯಲ್ಲ ಸಾಕಮ್ಮ. ದೇವ್ರೆ ಎಂತದದು? ಅಡಿಗೆ ಮಾಡ್ಲಿಕ್ಕೆ, ಬಟ್ಟೆ ಹೋಗ್ಲಿಕ್ಕೆ, ಬಟ್ಟಲು ತೊಳಿಲಿಕ್ಕೆಲ್ಲ ನೀನಿಲ್ವಾ? ನೋಡು, ನನಗೆ ಈಗ ಆಗುವುದಿಲ್ಲ. ನನಗೆ ಈಗ ಬಾಗಿದ್ರೆ ಮತ್ತೆ ಎತ್ತಿ ನಿಲ್ಲುವುದಕ್ಕೆ ಆಗುದಿಲ್ಲ ತಲೆ. ಹೀಗೆಲ್ಲ ಎಲ್ಲ ನಾವು ಇಲ್ಲೇ ಇಟ್ಕೊಂಡು ತೊಳಿಯುವ, ಹೀಗೆ ಬಗ್ಗುತ್ತೇನೆ. ಅದು ನಿನ್ನ ಹೆಂಡತಿ ಬಂದ ಮೇಲೆ ಮಾಡು. ಹಾಗಲ್ಲ, ನಿನಗೆ ಯಾರ್ಯಾರನ್ನು ಮದುವೆ ಮಾಡುದಲ್ಲ ಮಗು. ನನ್ನ ಮುದ್ದು ಕುವರ ಅಲ್ವಾ ನೀನು? ನಿನಗೆ ನಿನ್ನ ಮಾವ ಗೊತ್ತಾಯ್ತಾ? ಯಾರು ನಿನ್ನ ಮಾವ? ನನ್ನ ತಮ್ಮ ಧರ್ಮಪಾಲನ ಪರಿಚಯ ಇಲ್ವಾ ನಿನಗೆ? ಧರ್ಮಪಾಲ ಅವನ ಮಗಳು ಹಿಮವತಿ ಇಲ್ವೇನಾ? ನೀವು ಸಣ್ಣದಿಂದ ಒಟ್ಟಿಗೆ ಆಟ ಆಡಿದವರಲ್ವಾ ನೀವು? ಅವಳು ಬೇಡವೇ ಬೇಡ, ಅವಳು ಭಯಂಕರ ಜೋರು. ಆಗ್ಲೇ ನನಗೆ ಹೊಡಿತಿದ್ಲಮ್ಮ ಅವಳು. ಮದುವೆಗೆ ಬೇಡ ಬೆನುವೆ ಮುತ್ತು ಕುವರನೆ, ಓ ಮುತ್ತು ಕುವರನೆ, ಇದಕ್ಕೆ ಪದರಲೇನು ಕೊಗದಾಡಿರುವೆ ಮುತ್ತು ಕುವರನೆ, ಕಾಣಿಗೇನು ಎಲ್ಲ ಬವಣೆ ಮುತ್ತು ಕುವರನೆ, ಓ ಮುತ್ತು ಕುವರನೆ, ಕುವರನೆ. ನಿನಗೆ 7 ಕತ್ತೆಯ ಪ್ರಾಯ ಆಗಿದೆ, ಅದು ಈಗ ಮಗು. ಅವರನ್ನು ನೀನು ಅಪ್ಪ ಅಂತ ಕರೆಯುವುದ? ಮತ್ತೆ ಮುದ್ದು ಕೋರೆನೆ ಬಾಬಾ ಅಂತ ಕರೀತಾರೆ. ಅವರು ಮುದ್ದು ಕೋರೆನೆ ಬಾಬಾ ಅಂತ ಕರೆಯುವಾಗ ನಾನು ಹೋಗೋದಿದ್ದೇವೆ ನಾಳೆ, ಜೋರು ಮಾಡೋದಿಲ್ಲ. ಅದು ನಿನಗೆ ಅಲ್ವಾ ನಾನು ಹೇಳಿದ ಹಾಗೆ? ಅವ್ರು ನನ್ನ ಸ್ವರದ ಹಾಗೆ ಅಲ್ವಾ? ನೀನು ಅವರಿಂದ ಪದ್ಯ ಕಲಿತಾ ಇದ್ದೀಯಲ್ಲ ಮತ್ತೆ ಹಾಗೆ. ಏನು ಗೊತ್ತಾ, ಹಿಮವತಿ ಇದ್ದಾಳಲ್ಲ ಮಗು, ಚಂದ 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 ಅಂದ್ರೆ ಎಷ್ಟು ಚಂದ ಗೊತ್ತಾ ಅವಳೀಗ? ಎಷ್ಟು ಚಂದ ಅಮ್ಮ. ಚಂದ ತಗೊಂಡು ನಾವೆಂತ ಕರ್ಮಕ್ಕ ನನಗೆ ಚಂದ ಅಡಿಗೆ ಮಾಡ್ಲಿಕ್ಕೆ ಚಂದ ಯಾಕಮ್ಮ? ಹಾಗಲ್ಲ ಮಗು, ಅವಳನ್ನು ನೀನು ನಾಳೆಯ ದಿವಸ ಮದುವೆಯಾಗಿ ನೀನು ಅವರು ಸಂಸಾರ ಮಾಡಿ ಆ ಮೂಲಕವಾಗಿ 10-18 ಮಕ್ಕಳಾಗಬೇಕು ಮಗು ನಿಮಗೆ. ಮದುವೆ ಆದ್ಮೇಲೆ ಮಕ್ಕಳಾಗ್ತದ? ಇವನಿಗೆ ಅದೇ ಗೊತ್ತಿಲ್ಲಲ್ಲ ಪುಣ್ಯಾತ್ಮ. ನಮ್ಗೆ ಗೊತ್ತುಂಟ, ಮದುವೆ ಆದ ಮೇಲೆ ಮಕ್ಕಳು. ಮೊದಲು ಮಕ್ಕಳಾಗಿ ಆಮೇಲೆ ಮದುವೆ ಆಗ್ಲಿಕ್ಕೆ ಆಗುದಿಲ್ವಾ? ಹಾಗೆ ಮಾಡಿದ್ರೆ ಊರಿನವರೆಲ್ಲ ಇಡ್ಸುಡಿ ತಕೊಂಡು ಹೊಡಿತಾರೆ. ನಂಗೆ ಹೆಂಗ್ ಗೊತ್ತಮ್ಮ? ನೀನ್ ಸರಿ ಹೇಳುದು ಬೇಡ. ಸರಿ ಹೇಳುವುದು ಅದನ್ನೇ ಮಗು. ಹೆಚ್ಚಿಲ್ಲ, ಹಿಮಾವತಿ ಇದ್ದಾಳಲ್ಲ ಹಿಮಾವತಿ, ಅವಳ ಹತ್ತಿರ ಹೋಗು, ಅವಳನ್ನು ನೋಡು, ಅವಳ ಹತ್ರ ಮಾತಾಡು, ಅವಳ ಹತ್ರ ಮಾತಾಡಿ ನಿನ್ನನ್ನು ನಾನು ಮದುವೆ ಆಗ್ತೇನೆ ಅಂತ ಹೇಳು. ಹೇಳಿದ್ರೆ ಅವಳು ನಿನ್ನನ್ನು ಮದುವೆ ಆಗ್ತಾಳೆ, ಆಯ್ತಾ? ಅಲ್ಲೇ ಮದುವೆ ಆಗಿ ಮಕ್ಕಳಾಗಿ ಬರುದ ಮತ್ತೆ? ಎಲ್ಲ ರಗಳೆ ಯಾರಿಗೆ ಬೇಕಮ್ಮ? ನಂಗೆ ನಂಗೆ ಮದುವೆ ಹೇಳಲಿಕ್ಕಿಲ್ವಾ? ಯಾರಿಗೆ ಬೇಕಾದೇ ಇಲ್ಲ. ಪಕ್ಕದ ಮನೆಯವ್ರು ಜಗಳ ಮಾಡೋದು ನೋಡುವಾಗ ಜೀವನದಲ್ಲಿ ಮದುವೆ ಬೇಡ ಬೇಡ ಮದೆಲ್ಲ. ಚೂಡಮಣಿ, ಏ ಚೂಡಮಣಿ, ನಾನು ನಿನ್ನ ಅಮ್ಮ ಹೌದಾ? ನಾನು ಹೇಳಿದಾಗೆ ನೀನು ನಡಿಬೇಕಂತ ಹೌದಾ? ಮದುವೆ ಆಗುದಿಲ್ವ ನೀನು? ಮದುವೆ ಆಗುದಿಲ್ವ? ಆಯ್ತು ಆಯ್ತು ಆಯ್ತು, ನಿನಗೆ ಬೇಕಾಗಿ ನಾನು ಮದುವೆ ಆಗ್ತೇನೆ. ನೀನ್ ನನ್ನ ಭವಿಷ್ಯವನ್ನು ಹೀಗೆ ಜೋರು ಮಾಡಿ ಹಾಳು ಮಾಡಿದ್ದು. ಎಂತದ್ದು ಜೋರು ಮಾಡುವುದು? ಇಲ್ಲಂದ್ರೆ ನಾನು ಯಾವತ್ತೂ ಒಳ್ಳೇದಾಗುತ್ತಿದ್ದೆ ಅಂತೇಳಿ ಇವ್ರು ಹೇಳ್ತಿದ್ರು. ನೀನು ಒಳ್ಳೇದಾಗುದಿದ್ರೆ ಇಷ್ಟೆಲ್ಲ ಆಗ್ಬೇಕಿತ್ತು. ಅದೇ ಜೋರು ಮಾಡಿ ನನ್ನ ಇನ್ನು ಮದುವೆ ಆದ ಮೇಲೆ ಸರಿ ಆಗ್ತಿ. ಆಯ್ತು, ಆದ್ರೆ ಒಂದಮ್ಮ, ಏನು ಮದುವೆ ಮಾತ್ರ ನಾನು ಆಗುದು, ಮತ್ತೆ ಮಕ್ಕಳೆಲ್ಲ ನೀನೆ. ಇಂಥದ್ದು ಅದು ಹಾಗೆಲ್ಲ ಇಲ್ವಾ? ಮಕ್ಕಳು ನಿನಗೆ, ಮದುವೆಯೂ ನಿನಗೆ, ಹೆಂಡತಿಯೂ ನಿನಗೆ. ಆಮೇಲೆ ನಾನು ಕೂತ್ಕೊಂಡು ನಿಮ್ಮನ್ನು ನೋಡ್ತಾ ಇರುವುದಾಯ್ತಾ? ಈಗ ನಾನು ಏನ್ ಮಾಡ್ಬೇಕು? ಹಿಮವತಿ ಇರುವಲ್ಲಿಗೆ ಹೋಗು, ಅವಳನ್ನು ನೋಡು, ಅವಳ ಹತ್ರ ಮಾತಾಡು, ಅವಳನ್ನು ಒಲಿಸು ನೀನು, ಆಯ್ತಾ? ಅವಳು ಆಗುದಿಲ್ಲ ಅಂತ ಹೇಳಿದ್ರೆ? ಆಗುದಿಲ್ಲ ಅಂತ ಹೇಳಿದ್ರೆ ಮತ್ತೆ ನಾನಿದ್ದೇನೆ. ನೀ ಹೋಗು, ನೀ ಹೇಳಿದ ನಿನಗೆ ಕಾಯ್ತಾ ಇದ್ದಾಳೆ. ಹೋಗುವ. ಎಲ್ಲಿದ್ದಾಳೆ ಅಮ್ಮ ಅವಳು? ಎಲ್ಲಿದ್ದಾಳೆ? ಇದ್ದಾಳ ಮನೆಯಲ್ಲಿ, ಆಚೆ ಬದಿಯಿಂದ ಹೋಗ್ತಾ ಇರ್ತಾಳೆ. ಹೋಗುವಾಗ ಸ್ವಲ್ಪ ಜೇನುತುಪ್ಪ ಎಲ್ಲ ತಕೊಂಡೋಗ, ಆಯ್ತಾ? ಯಾಕಮ್ಮ? ಅವಳಿಗೆ ಅತ್ಯಂತ ಇಷ್ಟದ ವಸ್ತು ಅದು. ಹೌದಾ? ಹೌದೌದು. ಜೇನುತುಪ್ಪ ಮತ್ತು ಒಣ ಶುಂಠಿ ಇಟ್ಕೊಂಡು ಹೋಗ್ಬೇಕಾ? ಏನು ಅವಳಿಗೆ ಕಫ ಆಗಿದ? ನನಗೂ ಯಾವಾಗ ಕೊಡ್ತಿದ್ಯಲ್ಲ. ಎಂತದ್ದು? ಜೇನುತುಪ್ಪ ಮತ್ತು ಒಣ ಶುಂಠಿ ಅರ್ದು ಗಟ್ಟಲು ಕೆರೆತ ಉಂಟು ಅವಳಿಗೆ. ಹೌದು. ಶುಂಠಿ ಎಲ್ಲ ಇಲ್ಲ, ಆಯ್ತಾ? ತಕೊಂಡೋಗು, ಆಯ್ತಾ? ನೀನ್ ಬರ್ಬೇಕು. ನಾನು ನೀವಿಬ್ರು ಇರುವಾಗ ನಾನು ಯಾಕ? ನೀನ್ ಇಲ್ಲಿಂದ ಬರ್ಬೇಕಿಲ್ಲ, ನನಗೆ ಧೈರ್ಯ ಬರುದಿಲ್ಲ.
ನಾನು ಹಿಂದಿನಿಂದ ಇದ್ರೆ ನಿನಗೆ ಮಾತಾಡ್ಲಿಕ್ಕೆ ಹೌದು, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನು ಹಿಂದೆ ಇದ್ದೇನೆ, ಆಯ್ತಾ? ಆಯ್ತು. ಆಯ್ತಾ? ಇನ್ನಾದ್ರೂ ಮುಂದೆ ಬಾ ಅಮ್ಮ ನೀನು. ಹಿಂದೆ ಇರು ಅಂತ ಹೇಳುವುದು ನೀನು, ಮುಂದೆ ಬಾ ಅಂತ ಹೇಳುದು ನೀನು. ಆಯ್ತಮ್ಮ, ಹಾಗಾದ್ರೆ. ಹೋಗುವ, ಆಯ್ತಾ? ಬರುತ್ತ ಗಂಡನಾಗಿ ಮಮತೆಯ ನಾದಿನಿ ನಾದಿನಿ ಎಲ್ಲಿ ನಾಯ್ದಿದ್ದೀನಿ? ನಾದಿನಿ ನಾದಿನಿ. ನಾದಿನಿ ಎಲ್ಲ ರಮಣಿ ಎನ್ನ